ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ಹೇಳ್ತೀನಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬರೀ ಪ್ರತಿಭಟನೆಗಷ್ಟೇ ಅಧಿವೇಶನ ಸೀಮಿತ ಆಗಿದೆ. ರಾಜ್ಯದ ಜನರ ಸಂಕಷ್ಟದ ಬಗ್ಗೆ ಕೂಡ ಚರ್ಚೆ ಮಾಡ್ರಪ್ಪ ಅಂದರೆ ಯಾರೂ ಕೂಡ ಮಾಡ್ತಾ ಇಲ್ಲ. ಲೂಟಿಕೋರರು ಅಂತ ಒಬ್ಬರನ್ನ ಇನ್ನೊಬ್ಬರು ನಿಂದಿಸಿದ್ದೇ ಇವತ್ತಿನ ಕಲಾಪದ ಹೈಲೈಟ್. ಇನ್ನು ಬಿಡದಿ ಟೌನ್ಶಿಪ್ ಜೊತೆಗೆ ನೈಸ್ ಅಕ್ರಮವನ್ನು ಕೂಡ ದಳಪತಿಗಳು ಅಸ್ತ್ರ ಮಾಡಿಕೊಂಡಿದ್ದಾರೆ. ಯೋಜನೆ ನಿಲ್ಲಿಸಬೇಕು ಅಂತ ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸಿದ್ದಾರೆ. ತಪ್ಪಾಗಿದ್ರೆ ಸರಿಪಡಿಸ್ತೀವಿ, ಆದರೆ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಚಾಮರಾಜನಗರ ಎನ್ಕೌಂಟರ್ ವಿಷಯಕ್ಕೆ ತಮಿಳುನಾಡು ಅನವಶ್ಯಕವಾಗಿ ಮೂಗು ತೂರಿಸಿದೆ. ತಮಿಳರ ಹತ್ಯೆ ಅಂತ ಕಿತಾಪತಿಯನ್ನು ಕೂಡ ಶುರು ಮಾಡಿದೆ. ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ. ಇನ್ನು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಶುರುವಾಗಿದೆ. ದರ್ಶನ್ ಎದುರೇ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗುವುದಾಗಿ ಹೇಳಿದ್ದಾನೆ. ಇದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಹಾಗೆಯೇ ಅಯೋಧ್ಯೆ ದೇಣಿಗೆ ಲೂಟಿ ಪ್ರಕರಣದ ಅಂತಿಮ ವರದಿಯನ್ನು ಎಸ್ಐಟಿ ಸಲ್ಲಿಸಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾಗೆ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು ಕೂಡ ಈ ಒಂದು ರಿಪೋರ್ಟ್ನ ಹೈಲೈಟ್. ಈ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದ ರೈತರ ಸಮಸ್ಯೆ ಬಗೆಹರಿಸುವಂಥದ ವಿಚಾರಕ್ಕಾಗಿಯೇ ಸದನ ನಡೆಯುವಂಥದ್ದು. ಆದರೆ ಸದನದಲ್ಲಿ ನಡೀತಾ ಇರುವಂತಹ ವಿಷಯಗಳು ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ, ರಾಜ್ಯದಲ್ಲಿ ಕಾಡ್ತಾ ಇರುವಂತಹ ಬರಗಾಲದ ಬಗ್ಗೆ ಆಗಲಿ, ಮಳೆಯ ಕೊರತೆ ಬಗ್ಗೆ ಆಗಲಿ, ಕರ್ನಾಟಕ ತಮಿಳುನಾಡು ನಡುವೆ ಇರುವಂತಹ ಕಾವೇರಿ ನೀರಾವರಿ ವಿಚಾರವಾಗಲಿ, ಇವ್ಯಾವು ಕೂಡ ಚರ್ಚೆ ಆಗ್ತಾ ಇಲ್ಲ. ಬದಲಿಗೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷದವರು ಇವತ್ತೂ ಕೂಡ ಗದ್ದಲ ಎಬ್ಬಿಸಿದ್ದಾರೆ. ಎಲ್ಲರ ಹೆಗಲ ಮೇಲೂ ಕೂಡ ಕಪ್ಪು ಶಾಲು ಹಾಕೊಂಡು ಬಂದಿದ್ರು ಬಿಜೆಪಿಯ ಶಾಸಕರುಗಳು. ಆ ಮೂಲಕ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದ್ರು. ಇದರಿಂದಾಗಿ ಇವತ್ತಿನ ಅಧಿವೇಶನದ ಸಮಯ ಕೇವಲ ರಾಜೀನಾಮೆ ವಿಚಾರದ ಚರ್ಚೆಗೆ ಸೀಮಿತವಾಗೋಯಿತು. ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಮಂತ್ರಿ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ. ನಾಗೇಂದ್ರ ಇನ್ನೂ ಆರೋಪಿನೇ. ಹೀಗಾಗಿ ರಾಜೀನಾಮೆ ಕೊಡಲೇಬೇಕಂತ ಪ್ರತಿಪಕ್ಷಗಳು ಗಲಾಟೆ ಎಬ್ಬಿಸಿದ್ವು. ಬೆಳಿಗ್ಗೆ ಅಧಿವೇಶನ ಶುರುವಾದಾಗ ಎಲ್ಲರೂ ಮಾಮೂಲಿಯಾಗೆ ಬಂದರು. ಉಪಸಭಾಧ್ಯಕ್ಷರ ಆಯ್ಕೆಗೆ ಎಲ್ಲರೂ ಒಗ್ಗಟ್ಟಾಗಿದ್ರು. ಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ ದೇವರು ನನಗೆ ನನ್ನ ಕುಟುಂಬಕ್ಕೆ ಎಲ್ಲಾ ಕೊಟ್ಟಿದ್ದಾನೆ ಅಂದ್ರು. ರಾಜ್ಯದ ಅಭಿವೃದ್ಧಿ ಮಾಡಿ ಇತಿಹಾಸ ಸೃಷ್ಟಿಸಬೇಕು ಅಂದ್ರು. ಆಗ ಸಿಎಂ ಮಾತಿಗೆ ಸುನಿಲ್ ಕುಮಾರ್ ಅಡ್ಡ ಬಂದು ನೀವು ಉದಾರಿಗಳು, ನಿಮ್ಮ ಸಂಪುಟದಲ್ಲೇ ತೊಂದರೆ ಕೊಡೋರಿದ್ದಾರೆ ಅಂತ ಕಾಲೆಳೆದ್ರು. ನಾನು ಯಾರಿಗೂ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ, ಎನ್ಮಿ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಏನಾದ್ರು ಇದ್ರೆ ನನ್ನ ಕೈಲಾದಂಥ ಸಹಾಯ ಮಾಡಲಿಕ್ಕೆ ಈ ಅಧಿಕಾರ ದೇವ್ರು ನನಗೆ ಏನು ಕೊಡಬೇಕು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಸೊ ಏನ್ ಸುನಿಲ್ ನನ್ ಕಂಡ್ರೆ ಯಾಕೆ ಇಷ್ಟು ಬಹಳ ಕೋಪಾಗಿದೆ? ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ, ಚರ್ಚೆ ತಗೊಳ್ಳಲ್ಲ ನಾವು. ಹೀಗೆ ಉಪಸಭಾಧ್ಯಕ್ಷರ ಆಯ್ಕೆವರೆಗೂ ಸುಮ್ಮನಿದ್ರು. ಮಧ್ಯಾಹ್ನದವರೆಗೂ ಮಾತಾಡಿದ್ರು. ಮಧ್ಯಾಹ್ನ ಲಂಚ್ ಬ್ರೇಕ್ ಮುಗಿಸಿ ಬರೋದ್ರೊಳಗೆ ಪ್ರತಿಪಕ್ಷಗಳ ರೂಪವೇ ಬದಲಾಗೋಯ್ತು. ಹೆಗಲ ಮೇಲೆ ಕಪ್ಪು ಶಾಲು ಹಾಕೊಂಡು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು. ನಾಗೇಂದ್ರನ ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ. ನಾಗೇಂದ್ರ ರಾಜೀನಾಮೆಗಾಗಿ ಜೆಡಿಎಸ್ನವರು ಕಪ್ಪು ಶಾಲ್ ಕಟ್ಕೊಂಡು ಬಂದಿದ್ರು. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಎದ್ದು ಬೇಗ ಸಮಸ್ಯೆ ಸರಿಪಡಿಸಿ 172 ತಾಲೂಕಿನ ಬರದ ಬಗ್ಗೆ ಚರ್ಚೆ ಮಾಡಿ ಅಂತ ಬೇಡಿಕೆ ಇಟ್ರು. 172 ತಾಲೂಕಲ್ಲಿ ಬರ ಇದೆ, ದಯಮಾಡಿ ಎಲ್ಲ ಇದನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಅವರಿಗೆ ಚರ್ಚೆ ಸರ್ಕಾರ ನಾಗೇಂದ್ರ ರಾಜೀನಾಮೆ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಪ್ರತಿಪಕ್ಷಗಳು ಸುಮ್ಮನಾಗಲಿಲ್ಲ. ಕಪ್ಪು ಶಾಲುಗಳನ್ನ ಎತ್ಕೊಂಡು ಅಧಿವೇಶನದಲ್ಲೇ ಪ್ರದರ್ಶನ ಮಾಡಿದ್ದು. ಕೊನೆಗೆ ಅಧಿವೇಶನವನ್ನ ನಾಳೆಗೆ ಮುಂದೂಡಿಕೆ ಮಾಡಿ ಸ್ಪೀಕರ್ ಎದ್ದು ಹೋದ್ರು. ವಿಧಾನಸಭೆ ಕಲಾಪದಲ್ಲಷ್ಟೇ ಅಲ್ಲ, ಪರಿಷತ್ ಅಧಿವೇಶನದಲ್ಲೂ ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಗಲಾಟೆ ಎಬ್ಬಿಸಿದರು. ಇನ್ನು ನಾಗೇಂದ್ರ ವಿಷಯದಲ್ಲಿ ರಾಹುಲ್ ಗಾಂಧಿ ಮೋದಿಯವರ ಹೆಸರನ್ನು ಕೂಡ
ಪರಸ್ಪರರು ಎಳೆದು ತರುವುದರ ಮೂಲಕ ಆಕ್ರೋಶವನ್ನು ಹೊರಹಾಕಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಬಿಜೆಪಿಯವರು ಫ್ಲೆಕ್ಸ್ ಕಾರ್ಡ್ಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆ ಕೂಗಿದ್ರು. ಪರಿಷತ್ ಸಭಾಪತಿ ಸಲೀಂ ಅಹಮದ್ ಎಷ್ಟೇ ಹೇಳಿದ್ರು ಬಿಜೆಪಿ ಸದಸ್ಯರು ಸುಮ್ಮನಾಗಲಿಲ್ಲ. ಅಧಿವೇಶನದ ಒಳಗೆ ಈ ತರ ಫ್ಲೆಕ್ಸ್ ಪ್ರದರ್ಶನ ಮಾಡಬಾರದು, ರೂಲ್ಸ್ ಗೊತ್ತಿಲ್ವಾ ನಿಮ್ಗೆ ಅಂತ ಸಭಾಪತಿ ಸಲೀಂ ಅಹಮದ್ ಸಿಟ್ಟಾದ್ರು. ಆಗ ಬಿಜೆಪಿಯವರು ಇನ್ನಷ್ಟು ಕೆರಳಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಕೊನೆಗೆ ಕಾಂಗ್ರೆಸ್ನವರು ಪ್ರತಿಪಕ್ಷದವರನ್ನೇ ಅನುಸರಿಸಿದ್ರು. ಲೂಟಿ ಲೂಟಿ ಮೋದಿ ಲೂಟಿ, ರಾಮನ ಹುಂಡಿ ಚೋರಿ ಮಾಡಿದವರು ಅಂತ ಅಧಿವೇಶನದಲ್ಲೇ ಪ್ರತಿಭಟನೆಗಿಳಿದ್ರು. ಒಟ್ನಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷದವರು ಒಬ್ಬರನ್ನೊಬ್ಬರು ಬೈದಾಡಿಕೊಳ್ಳೋದನ್ನ ಬಿಡ್ಲಿಲ್ಲ. ಅವರು ಇವರನ್ನ ಭ್ರಷ್ಟರು ಅನ್ನೋಕೆ, ಇವರು ಅವರನ್ನ ಲೂಟಿಕೋರರು ಅನ್ನೋಕೆ. ಪರಿಸ್ಥಿತಿ ಕೈಮೀರ್ತಿದ್ದಂತೆ ಪರಿಷತ್ ಕಲಾಪವನ್ನ ಸಭಾಪತಿ ಸಲೀಂ ಅಹಮದ್ ನಾಳೆ ಬೆಳಿಗ್ಗೆ 11ಕ್ಕೆ ಪೋಸ್ಟ್ಪೋನ್ ಮಾಡಿ ಎದ್ದು ಹೋದ್ರು. ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ದಳಪತಿಗಳು ತೊಡೆತಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಅಕ್ರಮ ವಿಷಯವನ್ನು ಇಟ್ಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಸಮರವನ್ನು ಸಾರಿದ್ದಾರೆ. ನಮ್ಮ ಕನಸಿನ ಕೂಸನ್ನ ನಾವೇ ನಿಲ್ಲಿಸಿದ್ವಿ, ಜೀವ ಕೊಟ್ಟಿದ್ಯಾರು ಅಂತ ಕುಮಾರಸ್ವಾಮಿ ಅವರು ಸವಾಲು ಬೇರೆ ಹಾಕಿದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಜೆಡಿಎಸ್ ಪ್ರತಿಭಟನಾ ಸಮಾವೇಶಕ್ಕೆ ಜೆಡಿಎಸ್ನ ವರಿಷ್ಠ ಎಚ್.ಡಿ. ದೇವೇಗೌಡರು ಬಂದಿದ್ರು. ಸಾವಿರಾರು ರೈತರು, ಬಿಡದಿ ಭಾಗದ ಗ್ರಾಮಸ್ಥರು ಫ್ರೀಡಂ ಪಾರ್ಕ್ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಸಮಾವೇಶಕ್ಕೆ ಬರುವ ಜನರಿಗಾಗಿ ಜೆಡಿಎಸ್ ನಾಯಕರು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳಿಂದ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಟೌನ್ಶಿಪ್ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ, ನೈಸ್ ಅಕ್ರಮಕ್ಕೆ ಕಡಿವಾಣ ಹಾಕುವವರೆಗೂ ಸುಮ್ಮನಿರೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ನನ್ನನ್ನು ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಈ ನೈಸ್ ಪ್ರಾಜೆಕ್ಟ್ ನಲ್ಲಿ ಶಿವಕುಮಾರ್ ಅವರ ಪಾತ್ರ ಏನು ಬರೆದಿದ್ದೀರಿ, ಆ BMI-CPI ಇಂದ ತೆಗೆದುಕೊಂಡಂತ ನಿರ್ಧಾರದಲ್ಲಿ ಈಗಿನ ಮುಖ್ಯಮಂತ್ರಿಯರ ಹಲವಾರು ತಪ್ಪುಗಳೇನಿದೆ ಶಿಕ್ಷೆ ಆಗಬೇಕು ಅಂತ ಬರೆದಿರೋರು ನೀವೇ, ಜನತಾದಳ ಬರೆದಿಲ್ಲ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವ್ರ ರಿಪೋರ್ಟ್ ಅಲ್ಲಿ ಎಲ್ಲ ಇದೆ. ಇಲ್ಲಿ ಟೋಲ್ನ ಕಲೆಕ್ಷನ್ ಮಾಡಬಾರದು ಅಂತ ಹೇಳಿ 2016ರಲ್ಲಿ ಇದೇ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟ್. ನಾನಪ್ಪ ಹೇಳಿರೋದು ಟೋಲ್ ಕಲೆಕ್ಟ್ ಮಾಡಿ ಅಂತ ನಾನು ಹೇಳಿದ್ದೀನ? ನೈಸ್ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಯವರಿಗೆ ವಿನಯವಾಗಿ ಕೇಳ್ತೇನೆ, ಯೋಜನೆಯನ್ನು ಇಲ್ಲಿಗೆ ಬಿಟ್ಟು ಬಿಡಿ, ಇಲ್ಲದೇ ಹೋದರೆ ಪರಿಣಾಮ ಎದುರಿಸ್ತೀರಾ ಅನ್ನುವಂಥ ಎಚ್ಚರಿಕೆಯನ್ನ ದೇವೇಗೌಡರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಡಿ ಇದನ್ನು ನೀವು ಅತಿಯಾಗಿ ಒಬ್ಬ ವ್ಯಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಮುಂದೆ ಆಗುವ ಯಾವ ಒಂದು ಪರಿಣಾಮ ಇದೆಯೋ ಇದು ಆಗ ಕೊನೆಯಲ್ಲಿ ರಿಪೆಂಟ್ ಮಾಡ್ಕೊಳ್ಳೋದು ಬೇಡ. ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರಿತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂತ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ.
ಹೀಗೆ ಜೆಡಿಎಸ್ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ಅಧಿವೇಶನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಟೌನ್ಶಿಪ್ಗಳನ್ನು ಪ್ರಸ್ತಾಪಿಸಿ ಯೋಜನೆ ನಿಲ್ಲಿಸುವುದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹಾಗೆಯೇ ನೈಸ್ ರಸ್ತೆ ವಿವಾದ ಆಗಿದ್ದು ಅದರಲ್ಲಿ ತಪ್ಪಾಗಿದ್ದರೆ ಸರಿಪಡಿಸ್ತೀವಿ ಅಂತ ದಳಪತಿಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ ಸಿಎಂ ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ. 80,000 ಎಕರೆ. ಮೋದಿ ಸಾಹೇಬ್ರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಹೋಗಿ ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ ಅಂದ್ರೆ ಇಲ್ಲ ಮಹಾರಾಷ್ಟ್ರ ಸಿಎಂ ಕೇಳಿದಾಗ ಕೊಡಕ್ಕಾಗಲ್ಲ, ದೇಶಕ್ಕೆ ಒಂದೇ ಒಂದು ಎಕನಾಮಿಕ್ ಸೆಂಟರ್, ಅದನ್ನ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಏನು ಆಲೋಚನೆ ಇದೆ ಅದನ್ನ ನಾವು ಬಿಡುದಿಲ್ಲ. ದಟ್ ಇಸ್ ವೈ ಬಿಡದಿ ಪಾಪ ಅವ್ರು ಹಾಕಿದ್ರಲ್ಲ ಫೌಂಡೇಶನ್, ನಮ್ಮ ದೇವೇಗೌಡರು ಹಾಕಿದ್ರಲ್ಲ ನೈಸು. ವಿಲ್ ನಾಟ್ ಲೀವ್ ಇಟ್, ವಿ ವಿಲ್ ಕಂಟಿನ್ಯೂ ಇಟ್. ಏನೋ ತಪ್ಪಾಗಿದೆ ಲೆಟ್ ಅಸ್ ರೆಕ್ಟಿಫೈಡ್. ಈಗ ನೈಸು ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ, ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ, ಕಂಜೆಷನ್ ಏನಾಗ್ತಿತ್ತು. ಸೊ ಅದ್ ಬಿಡಿ, ಅವ್ರು ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕೋ ಮಾಡೋಣ, ಅದ್ರ ಇಸ್ ಡಿಫ್ರೆಂಟ್. ಆಮೇಲೆ ಸಪರೇಟ್ ಚರ್ಚೆ ಮಾಡೋಣ. ಇನ್ನು ಚಾಮರಾಜನಗರದ ಹನೂರಿನಲ್ಲಿ ನಡೆದ ಎನ್ಕೌಂಟರ್ ವಿಷಯವನ್ನ ತಮಿಳುನಾಡು ಅಧಿವೇಶನದಲ್ಲಿ ಕೆದಕಿದ್ದಾರೆ. ಕೇವಲ ಇದರ ಬಗ್ಗೆ ಚರ್ಚೆ ಮಾಡಿ ಸಂತಾಪ ಸೂಚಿಸಿದ್ರೆ ಪರವಾಗಿರಲಿಲ್ಲ, ಆದರೆ ಇದನ್ನ ತಮಿಳರ ಕಗ್ಗೊಲೆ ಅಂತ ಬಿಂಬಿಸುವ ಪ್ರಯತ್ನವನ್ನ ವಿಜಯ್ ಸರ್ಕಾರ ಮಾಡ್ತಾ ಇದೆ. ಹನೂರಿನ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಕಳ್ಳು ಬೇಟೆಗೆ ಬಂದಿದ್ರು ಅಂತ ಅರಣ್ಯಾಧಿಕಾರಿಗಳು 3 ಮೇಲೆ ಗುಂಡು ಹಾರಿಸಿದ್ರು. 3 ಜನ ಸತ್ತೋದ ಮೇಲೆ ದೊಡ್ಡ ವಿವಾದ ಕೂಡ ಆಗೋಗಿದೆ. ಪ್ರತಿಭಟನೆಗಳು, ಹೋರಾಟಗಳು ಇವೆಲ್ಲವೂ ಕೂಡ ನಡೆದು ಹೋಗಿರುವಂಥದ್ದನ್ನು ರಾಜ್ಯ ನೋಡಿದೆ. ಕರ್ನಾಟಕ ಸರ್ಕಾರ ಪರಿಹಾರವನ್ನು ಘೋಷಿಸಿ ತನಿಖೆ ಮಾಡಿಸ್ತಾ ಇದೆ. ಅರಣ್ಯಾಧಿಕಾರಿಗಳ ಮೇಲೂ ಕೂಡ FIR ಅನ್ನು ಹಾಕಲಾಗಿದೆ. ಆದರೆ ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ಇದೇ ದೊಡ್ಡ ಚರ್ಚೆಗೂ ಕೂಡ ಗ್ರಾಸ ಆಯಿತು. ಶೂಟೌಟಲ್ಲಿ ತಮಿಳರ ಕಗ್ಗೊಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ಬಿಂಬಿಸುವ ಕೆಲಸವನ್ನು ಮಾಡಿದ್ದಾರೆ. ತಮಿಳುನಾಡು ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ತಮಿಳರನ್ನ ಗುಂಡಿಟ್ಟು ಕೊಂದಿದ್ದಾರೆ ಅಂತ ಕರ್ನಾಟಕದ ವಿರುದ್ಧ ಪ್ರತಿಭಟನೆಗಳು ತಮಿಳುನಾಡಿನಲ್ಲಿ ನಡೀತಾ ಇದ್ದಾವೆ. சாலை மறியலில் ஈடுபட்டதை தொடர்ந்து கர்நாடக அரசு இடைக்கால நிவாரணத் தொகையாக தலா ஒரு குடும்பத்திற்கு ரூபாய் 5 லட்சம் அறிவித்தது. மேலும் மேற்படி சம்பவம் குறித்து கர்நாடக அரசு துறையினர் சாலை மறியலில் ஈடுபட்ட மக்களிடம் பேச்சுவார்த்தை நடத்தி உரிய விசாரணை நடத்தப்படும் என்று கூறியதன் அடிப்படையில் இறந்தவர்களின் உடல்கள் உடற்கூறாய்வுக்கு பின்பு 17/8/2026 அன்று அக்குடும்பத்தினரிடம் ஒப்படைக்கப்பட்டு இறுதி சடங்கும் நடைபெற்றன. வனத்துறையினர் துப்பாக்கி சூட்டு சம்பவம் குறித்து முறையான நீதி விசாரணைக்கு மாண்புமிகு கர்நாடக முதலமைச்சர் அவர்கள் உத்தரவிட்டுள்ளார். துப்பாக்கி சூடு நடந்ததற்கு சரியான நிகழ்வுகள் முதலில் சுட்டது யார்? ಮಾನವೀಯ ದೃಷ್ಟಿಯಿಂದ ತಮಿಳರು ಸರ್ಕಾರ ಪರಿಹಾರ ಘೋಷಿಸಿದರೆ ಯಾವ ತಕರಾರು ಕೂಡ ಇರಲಿಲ್ಲ. ಆದರೆ ತಮಿಳರನ್ನ ಕೊಲೆ ಮಾಡಿದ್ದಾರೆ ಅಂತ ವಿಷಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಶುರು ಮಾಡಿದ್ದಾರೆ. ಅಧಿವೇಶನದಲ್ಲೂ ತಮಿಳುನಾಡು ಪ್ರತಿಪಕ್ಷಗಳು ನಿರ್ಣಯವನ್ನು ಮಂಡಿಸಿದ್ದಾವೆ. ತಮಿಳುನಾಡು ಸರ್ಕಾರ ಹೇಳ್ತಾ ಇರೋದು ಮತ್ತು ಅಲ್ಲಿನ ರಾಜಕೀಯ ಪಕ್ಷಗಳು ಹೇಳ್ತಾ ಇರೋದು ಇದು ನಕಲಿ ಎನ್ಕೌಂಟರ್, ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಈ ಎನ್ಕೌಂಟರ್ ವಿಚಾರದಲ್ಲಿರುವಂತಹ ಆರೋಪ. ಆದರೆ ತಮಿಳುನಾಡು ಸರ್ಕಾರ ಮಧ್ಯಪ್ರವೇಶಿಸಿ CBI ತನಿಖೆ ಮಾಡಿಸಬೇಕು ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲದೆ ತಮಿಳುನಾಡು ಸರ್ಕಾರದಿಂದ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತೇಳಿ ಅಲ್ಲಿನ ಪ್ರತಿಪಕ್ಷಗಳು ಆಗ್ರಹಿಸಿದ್ದಾವೆ. ತಮಿಳರ ಸುರಕ್ಷತೆ ವಹಿಸಬೇಕು, ತಮಿಳರಿಗೆ ರಕ್ಷಣೆ ಒದಗಿಸಬೇಕು ಅಂತ ಇದರಲ್ಲಿ ತಮಿಳು ಭಾಷೆಯನ್ನು ಎಳೆದು ತರುವಂಥ ಕೆಲಸವನ್ನು ಮಾಡಿದ್ದಾರೆ. 3 ಅಮಾಯಕ ತಮಿಳರ ಸಾವಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಬೇಕು ಅಂತೇಳಿ ಕರೀತಾ ಇದ್ದಾರೆ. ಆದರೆ ಅವರು ಕರ್ನಾಟಕದ ಪ್ರಜೆಗಳು, ಕನ್ನಡಿಗರು, ಕರ್ನಾಟಕದವರು, ಕರ್ನಾಟಕದಲ್ಲಿರುವ ತಮಿಳು ಭಾಷಿಕರೇ ಹೊರತವರು ತಮಿಳರು ಅನ್ನುವ ಕಾರಣಕ್ಕಾಗಿ ಯಾರೂ ಕೂಡ ಅವ್ರನ್ನ ನೀವು ತಮಿಳರು ಅಂತ ಹೇಳ್ಕೊಂಡು ಕೊಂದಿರುವಂಥ ಘಟನೆಗಳಲ್ಲ ಇವು. ಕರ್ನಾಟಕದಂತೆ ತಮಿಳುನಾಡು ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು. ತಮಿಳುನಾಡು ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದಂತಹ ವಿಜಯ್ ಸರ್ಕಾರ ತಮಿಳುನಾಡಿನಿಂದಲೂ ಕೂಡ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಕರ್ನಾಟಕಕ್ಕೂ ಸಚಿವರ ನಿಯೋಗ ಭೇಟಿ ಕೊಟ್ಟು ಪರಿಹಾರವನ್ನು ಹಸ್ತಾಂತರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೀಗೆ ತಮಿಳುನಾಡು ಸರ್ಕಾರ ಕರ್ನಾಟಕದ ಶೂಟೌಟ್ ಕೇಸ್ನಲ್ಲಿ ಮೂಗು ತೂರಿಸುವ ಕೆಲಸವನ್ನು ಮಾಡಿದೆ. ಇದೆಲ್ಲದರ ಮಧ್ಯೆ ಎನ್ಕೌಂಟರ್ ವೇಳೆ ನಾಪತ್ತೆಯಾಗಿದ್ದ 4ನೇ ಆರೋಪಿ ಮಹಿಮಾ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಹಿಡಿಯುವಾಗ ಬೆಳಗ್ಗೆ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು ನನಗೆ ಭಯ ಆಯಿತು, ಹಂಗೆ ಬಿಟ್ಟಿದ್ದೆ ನಾನು. ಈಗ ಫಾರೆಸ್ಟ್ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಾವು ಹೆಸರಿಗೆ ಪೊಲೀಸ್ನವರು ಸಾಕ್ಷಿಯಾಗಿರ್ಬೇಕು, ನಮ್ಮ ಹೆಚ್ಚಿಗೆ
ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಕ್ತಾಯ ಆಗಿದ್ದು ಬೆಂಗಳೂರಿನ 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡಾ 40ಕ್ಕಿಂತ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗಿದೆ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡಾ 50ಕ್ಕಿಂತ ಹೆಚ್ಚು ಮತದಾರರು ಪಟ್ಟಿಯಿಂದ ಔಟ್ ಆಗ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪ್ರಮಾಣದಲ್ಲಿ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ದಾವೆ ಅನ್ನೋದನ್ನು ನಾವು ನೋಡಬೇಕು. ಬೊಮ್ಮನಹಳ್ಳಿ ಮತಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಇದು. ಪ್ರೆಸಿಡೆಂಟ್ ಶಾಸಕರಿರುವಂಥದ್ದು ಸತೀಶ್ ರೆಡ್ಡಿ ಅವರು. ಇಲ್ಲಿರುವಂತಹ ಒಟ್ಟು ಮತದಾರರು 4,84,973 ಮತದಾರರಿದ್ದಾರೆ. ಡಿಲೀಟ್ ಆಗುವಂಥದ್ದು 2,67,014 ಮತದಾರರು. ಅಂದರೆ ಈ ಮತಕ್ಷೇತ್ರದ 55.06% ಮತದಾರರ ಹೆಸರು ಪಟ್ಟಿಯಿಂದ ಹೊರಗಡೆ ಹೋಗ್ತಾ ಇದೆ. ಇನ್ನು ದಾಸರಹಳ್ಳಿ ಕ್ಷೇತ್ರ, ದಾಸರಹಳ್ಳಿ ಮತಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರುವಂಥವರು ಮುನಿರಾಜು ಅವರು. ಈ ಮತಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು ಅಂದರೆ ಮತದಾರರ ಪಟ್ಟಿಯಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ 4,71,922 ಮತದಾರರು. ಅದರಲ್ಲಿ ಡಿಲೀಟ್ ಆಗ್ತಾ ಇರುವಂಥದ್ದು 2,46,790 ಮತದಾರರು. 52.88% ಮತದಾರರು ಇಲ್ಲಿ ಡಿಲೀಟ್ ಆಗ್ತಾ ಇದ್ದಾರೆ. ಹಾಗೆಯೇ BTM ಲೇಔಟ್ ರಾಮಲಿಂಗಾರೆಡ್ಡಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿರುವಂತಹ ಒಟ್ಟು ಮತದಾರರು 2,82,035 ಮತದಾರರು. ಡಿಲೀಟ್ ಆಗುವಂಥದ್ದು 1,46,273 ಮತದಾರರು. ಅಂದರೆ ಶೇಕಡಾ 51.86 ಮತದಾರರು ಇಲ್ಲಿ ಈಗ ಡಿಲೀಟ್ ಆಗ್ತಾ ಇದ್ದಾರೆ. ಹಾಗೆ ವಿಜಯನಗರ ಕ್ಷೇತ್ರ, ಎಂ ಕೃಷ್ಣಪ್ಪ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿರುವಂತಹ ಒಟ್ಟು ಮತದಾರರು 3,20,773 ಮತದಾರರು. ಆದರೆ ಡಿಲೀಟ್ ಆಗ್ತಾ ಇರುವಂಥದ್ದು 1,65,058 ಮತದಾರರು. ಅಂದರೆ 51.45%. ಇನ್ನು CV ರಾಮನ್ ನಗರ, ಎಸ್ ರಘು ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಒಟ್ಟು ಮತದಾರರು 2,74,142 ಮಂದಿ ಮತದಾರರಾಗಿದ್ದರೆ ಡಿಲೀಟ್ ಆಗುವಂಥವರು 1,40,801. ಇಲ್ಲೂ ಕೂಡ 50%, 51.36% ಮತದಾರರು ಡಿಲೀಟ್ ಆಗ್ತಾ ಇದ್ದಾರೆ. ಇನ್ನು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾಕೃಷ್ಣ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿ ಇರುವಂತಹ ಒಟ್ಟು ಮತದಾರರು 3,06,486 ಮತದಾರರು. ಡಿಲೀಟ್ ಆಗ್ತಾ ಇರುವಂಥವರು 1,49,707 ಮತದಾರರು ಇಲ್ಲಿ ಡಿಲೀಟ್ ಆಗ್ತಾ ಇದ್ದಾರೆ. ಅಂದರೆ 48.85% ಮತದಾರರು. ಬಸವನಗುಡಿ ಮತಕ್ಷೇತ್ರ, ರವಿ ಸುಬ್ರಹ್ಮಣ್ಯ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಇಲ್ಲಿರುವ ಒಟ್ಟು ಮತದಾರರು 2,37,161 ಮಂದಿ. ಆದರೆ ಇದರಲ್ಲಿ ಡಿಲೀಟ್ ಆಗ್ತಾ ಇರುವಂಥದ್ದು 1,14,013 ಮತದಾರರು, 48.07%. ಪದ್ಮನಾಭನಗರ ಮತಕ್ಷೇತ್ರ, ಆರ್ ಅಶೋಕ್ ಅವರ ಕ್ಷೇತ್ರ, ಇಲ್ಲಿರುವ ಒಟ್ಟು ಮತದಾರರು 2,93,149 ಮತದಾರರಾಗಿದ್ದರೆ ಡಿಲೀಟ್ ಆಗ್ತಾ ಇರುವಂಥವರು 1,27,647 ಮತದಾರರು. ಒಟ್ಟು 43.54% ಮತದಾರರು ಡಿಲೀಟ್ ಆಗ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕಿರುವಂತಹ ಎಕ್ಸಾಂಪಲ್ಗಳಷ್ಟೇ. ರಾಜ್ಯದಲ್ಲಿ ಒಟ್ಟು 1,08,00,000 ಮತದಾರರ ಹೆಸರು SIRನಿಂದ ಬಹುತೇಕ ಡಿಲೀಟ್ ಆಗುತ್ತೆ. ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟ ಆಗಲಿದ್ದು ಸೆಪ್ಟೆಂಬರ್ 23ರ ಒಳಗಡೆ ಆಕ್ಷೇಪಣೆ ಸಲ್ಲಿಸಬೇಕು. ಅಷ್ಟರೊಳಗಡೆ ಯಾರ್ಯಾರ ಹೆಸರು ಡಿಲೀಟ್ ಆಗಿದೆಯೋ ಚೆಕ್ ಮಾಡಿಕೊಂಡು ಮರುಪರಿಶೀಲನೆಗೆ ಅರ್ಜಿಯನ್ನು ಹಾಕಬಹುದು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು 2 ಪ್ರಮುಖ ಬೆಳವಣಿಗೆಗಳು ನಡೆದಿದ್ದಾವೆ. ಒಂದು, ದರ್ಶನ್ ವಿರುದ್ಧ ಪ್ರದೋಷ್ ಮಾಫಿ ಸಾಕ್ಷಿ ವಿಚಾರಣೆ ನಡೆದಿದೆ. ಇನ್ನೊಂದು, ದರ್ಶನ್ ಇಡೀ ಕುಟುಂಬ ಇವತ್ತು ಜೈಲಿಗೆ ಬಂದು ಹೋಗಿರುವಂಥದ್ದು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ವಾದ ಪ್ರತಿವಾದ ಇವತ್ತು ಕೋರ್ಟ್ನಲ್ಲಿ ನಡೆದಿದೆ. ಪ್ರದೋಷ್, ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗಿದ್ದರು. ಅನಾರೋಗ್ಯದ ಕಾರಣ ಪವಿತ್ರ ಗೌಡ ಹಾಜರಾಗಿರಲಿಲ್ಲ. ಮೊದಲು ನ್ಯಾಯಾಧೀಶರಿಗೆ ಪ್ರದೋಷ್ಗೆ ನ್ಯಾಯಾಧೀಶರು ಪ್ರಶ್ನೆಗಳನ್ನು ಹಾಕಿದರು. ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಒಪ್ಪದೇ ಇದ್ದರೆ ನೀವು ಜೈಲಿನಲ್ಲಿ ಇರಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನೀವು ಸತ್ಯ ಹೇಳದೇ ಇದ್ದರೆ ಮತ್ತೆ ನಿಮ್ಮನ್ನು ಆರೋಪಿಯನ್ನಾಗಿ ಮಾಡಬೇಕಾಗತ್ತೆ, ನೆನಪಿರಲಿ ಅಂತ ಹೇಳಿದರು. ಆಗ ಆಯಿತು ಅಂತೇಳಿ ಪ್ರದೋಷ್ ಒಪ್ಕೊಂಡಿದ್ದಾರೆ. ಹಾಗೆ ಪ್ರದೋಷ್ ಹೇಳಿದ ಮೇಲೆ ವಾದ ಶುರುವಾಯಿತು. ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ಯಾವ ಉದ್ದೇಶದಿಂದ ಮಾಫಿ ಸಾಕ್ಷಿಯಾಗಲು ಮುಂದಾಗಿದ್ದಾನೆ, ಹೇಳಿಕೆಯ ಹಿಂದೆ ಒತ್ತಡ ಇದೆಯೇ, ಯಾರಾದರೂ ಭರವಸೆ ನೀಡಿದ್ದಾರೆಯೇ, ಎಲ್ಲ ಅಂಶಗಳನ್ನು ಕೋರ್ಟ್ ಸ್ವತಂತ್ರವಾಗಿ ಪರಿಶೀಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸರ್ಕಾರದ ಪರ ವಕೀಲರು ನಮ್ದೇನೂ ತಕರಾರಿಲ್ಲ, ಆರೋಪಿನೇ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರೋದು ಅಂತ ಹೇಳಿದ್ದಾರೆ. ಕಡೆಗೆ ನ್ಯಾಯಾಧೀಶರು ಪ್ರದೋಷ್ನ ಹೇಳಿಕೆಯನ್ನು ಆಗಸ್ಟ್ 20ರಿಂದ ದಾಖಲಿಸಿಕೊಳ್ಳುವುದಾಗಿ ಹೇಳಿ ಪ್ರಕರಣವನ್ನು ಮುಂದೂಡಿಕೆ ಮಾಡಿದ್ದಾರೆ. ಕೋರ್ಟ್ ಅಂಗಳದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಾ ಇರುವ ಹೊತ್ತಲ್ಲೇ ದರ್ಶನ್ ಅವರ ತಾಯಿ ಮೀನಾಕ್ಷಿ, ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟ ಧನ್ವೀರ್ ಪರಪ್ಪನಗ್ರಹಾರ ಜೈಲಿಗೆ ಹೋಗಿ ಭೇಟಿ ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ ಜೊತೆಗೆ ಮಾತುಕತೆ ನಡೆಸಿರುವಂತಹ ಕುಟುಂಬಸ್ಥರು ದರ್ಶನ್ ಆರೋಗ್ಯ ವಿಚಾರಿಸಿಕೊಂಡು ವಾಪಸ್ ತೆರಳಿದ್ದಾರೆ.
ಇನ್ನು ಕೋರ್ಟ್ ಅಂಗಳದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗ್ತಿರುವ ಹೊತ್ತಲ್ಲೇ ದರ್ಶನ್ ಅವರನ್ನ ಅವರ ತಾಯಿ ಮೀನಾಕ್ಷಿ, ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟ ಧನ್ವೀರ್ ಅವರು ಭೇಟಿ ಕೊಟ್ಟು ಮಾತನಾಡಿಸುವಂಥದ್ದು ವಿಶೇಷವಾಗಿತ್ತು. ಹಾಗೆಯೇ ಕೆಪಿಎಸ್ಸಿ ನೇಮಕಾತಿ ಹಗರಣ ಈ ಒಂದು ಪ್ರಕರಣದಲ್ಲಿ ಇವತ್ತು ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳ 21 ಸ್ಥಳಗಳಲ್ಲಿ ಇಡಿ ಏಕಕಾಲದಲ್ಲಿ ದಾಳಿಯನ್ನು ಮಾಡೋದ್ರ ಮೂಲಕವಾಗಿ ಆರೋಪಿಗಳ ಮನೆಗಳನ್ನು ಪರಿಶೀಲಿಸಿದ್ದಾರೆ. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ, ವಾಪಸ್ ಈಗ ಅವರು ಹಾಲಿ ಅಧ್ಯಕ್ಷ ಆಗ್ತಾ ಇದ್ದಾರೆ, ಶಿವಶಂಕರಪ್ಪ ಸಾಹುಕಾರ್. ಅವರ ಜೊತೆಗೆ ಅವರ ಮಕ್ಕಳು, ಸಂಬಂಧಿಕರ ಮನೆ, ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಿದೆ. ಕೆಪಿಎಸ್ಸಿ ಕಚೇರಿಯಲ್ಲಿ ಕೂಡ ಇಡಿ ತಲಾಶ್ ನಡೆಸಿದೆ. ಬೆಂಗಳೂರಿನಲ್ಲಿರುವಂತಹ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ಬೆಳಗ್ಗೆಯಿಂದ ತಲಾಶ್ ಮಾಡ್ತಿರುವಂತಹ ಅಧಿಕಾರಿಗಳು ವಿವಿಧ ಅಧಿಕಾರಿಗಳ ದಾಖಲೆಗಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಮಗಳ ನಿವಾಸದಲ್ಲಿ ಅನೇಕ ದಾಖಲೆಗಳನ್ನು ಇಡಿ ವಶಕ್ಕೆ ಪಡೆದಿದೆ. ರಾಜರಾಜೇಶ್ವರಿ ನಗರ, ಉತ್ತರಹಳ್ಳಿ, ಬನಶಂಕರಿಯಲ್ಲಿರುವ 3 HDFC ಬ್ಯಾಂಕ್ಗಳಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬ್ಯಾಂಕ್ ದಾಖಲೆಗಳ ಜೊತೆಗೆ ಮತ್ತೆ ಶಿವಶಂಕರಪ್ಪ ಮತ್ತು ಶಿವಶಂಕರಪ್ಪನವರ ಮಗಳ ಮನೆಗೆ ಬಂದು ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಈಗಲೂ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾನೆ ಇದೆ. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಅಥವಾ ಈಗ ವಾಪಸ್ ಅವರನ್ನ ಹೈಕೋರ್ಟ್ ಮತ್ತೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು, ಅದನ್ನು ತೆರವುಗೊಳಿಸಿದೆ. ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತುಗೊಳಿಸಿದಂತಹ ರಾಜ್ಯಪಾಲರ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿದೆ. ಸಚಿವ ಸಂಪುಟದ ಸಲಹೆ ಇಲ್ಲದೆ ಆದೇಶವನ್ನು ಹೊರಡಿಸಲಾಗಿದೆ ಎಂದಿರುವಂತಹ ನ್ಯಾಯಾಲಯ 7 ದಿನಗಳೊಳಗೆ ಅವರನ್ನ ಮತ್ತೆ ಕೆಪಿಎಸ್ಸಿಯ ಅಧ್ಯಕ್ಷರನ್ನಾಗಿ ನೇಮಿಸುವುದಕ್ಕೆ ನಿರ್ದೇಶನವನ್ನು ನೀಡಿದೆ. ಜೊತೆಗೆ ಪುತ್ರಿಯ ನೇಮಕಾತಿ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತೆ ಹಾಗೂ ಯಾರ ಮೇಲೂ ಪ್ರಭಾವ ಬೀರದಂತೆ ಸಾಹುಕಾರ್ ಅವರಿಗೆ ಸೂಚನೆಯನ್ನು ಕೂಡ ನೀಡಿದೆ. ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣದಲ್ಲಿ ಇಬ್ಬರಿಗೆ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಆರೋಪಿಗಳ ಪೈಕಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ವಿರುದ್ಧ ವ್ಯಾಪಕವಾದಂತಹ ಆರೋಪಗಳು ಕೇಳಿಬಂದಿದ್ವು ಮತ್ತು ಅವರ ಮೂಗಿನ ಅಡಿಯಲ್ಲಿನೇ ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಆಯಿತು. ಆದರೆ ಅವರ ಹೆಸರನ್ನು SIT ಅಂತಿಮ ವರದಿಯಲ್ಲಿ ಕೈಬಿಟ್ಟಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ಗೆ SIT ಕ್ಲೀನ್ ಚಿಟ್ ಕೊಟ್ಟಿದೆ. ಹಾಗೆಯೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮಾಜಿ ಸದಸ್ಯ ಅನಿಲ್ ಮಿಶ್ರಾಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ದೇಣಿಗೆ ಕಳ್ಳತನದಲ್ಲಿ ಇವರಿಬ್ಬರ ಪಾತ್ರ ಇಲ್ಲ ಅಂತ SIT ಫೈನಲ್ ರಿಪೋರ್ಟ್ ಅನ್ನು ಕೊಟ್ಟಿದೆ. ಉತ್ತರ ಪ್ರದೇಶದ ಗೃಹ ಇಲಾಖೆಗೆ ನಿನ್ನೆ SIT ವರದಿಯನ್ನು ಸಲ್ಲಿಸಿತ್ತು. ಈಗ ಗೃಹ ಇಲಾಖೆ ಅಂತಿಮ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ರಾಮ ಮಂದಿರ ಟ್ರಸ್ಟ್ಗೆ ಹಸ್ತಾಂತರಿಸಿದೆ. ಚಂಪತ್ ರಾಯ್ ಅವರಿಗೆ ದೇಣಿಗೆ ಕಳ್ಳತನದ ಬಗ್ಗೆ ಗೊತ್ತಿರಲಿಲ್ಲ. ಚಂಪತ್ ರಾಯ್ ಅವರ ಗಮನಕ್ಕೆ ಬಂದಾಕ್ಷಣ ಅವರು ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು SIT ಈಗ ಮಾಡ್ತಿರುವ ಪ್ರತಿಪಾದನೆ. ದೇಣಿಗೆ ಸಂಗ್ರಹದಲ್ಲಿ ಪಾರದರ್ಶಕತೆಯನ್ನು ಕಾಪಾಡೋದಕ್ಕೆ ಅವರು ಬದ್ಧರಾಗಿದ್ದರು. SIT ತನಿಖೆಯಲ್ಲೂ ಚಂಪತ್ ರಾಯ್ ಪಾತ್ರಕ್ಕೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತೇಳಿ SIT ಹೇಳ್ತಾ ಇದೆ. ಹಾಗೆಯೇ ಅನಿಲ್ ಮಿಶ್ರಾ ಕೂಡ ತನಿಖೆಗೆ ಪ್ರಾಮಾಣಿಕವಾಗಿ ಸಹಕರಿಸಿದ್ದಾರೆ. ಹೀಗಾಗಿ ಇವರಿಬ್ಬರ ಹೆಸರನ್ನು ಕೂಡ ಪ್ರಕರಣದಲ್ಲಿ ಕೈಬಿಡಲಾಗಿದೆ. ಉಳಿದಂತೆ ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್, ರಾಮಶಂಕರ್ ಯಾದವ್ ಈ 8 ಆರೋಪಿಗಳ ವಿರುದ್ಧ ಸಾಕ್ಷಿಗಳು ಸಿಕ್ಕಿದ್ದು ತನಿಖೆ ಆಗ್ತಾ ಇದೆ. BNS ಮತ್ತು ಭ್ರಷ್ಟಾಚಾರ ತಡೆಯ ಕಾಯ್ದೆಯ ಅಡಿಗಳಲ್ಲಿ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಸೂಚನೆಯನ್ನು ನೀಡಲಾಗಿದೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಳಗಾವಿ ಮಹಾನಗರ ಪಾಲಿಕೆ ಸಭೆ ಇವತ್ತು ರಣಾಂಗಣವಾಗಿತ್ತು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವ ಗೊತ್ತುವಳಿ ಅಂಗೀಕಾರಕ್ಕೆ ಮೇಯರ್ ಹಾಗೂ ಉಪಮೇಯರ್ ಹಿಂದೇಟು ಹಾಕಿದ್ರು. ಕನ್ನಡ ಪರ ಸಂಘಟನೆಗಳ ಹೋರಾಟ ಶುರುವಾಗ್ತಾ ಇದ್ದಂತೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿದೆ ಅನ್ನುವ ಮೂಲಕವಾಗಿ ಮೇಯರ್ ರೂಲಿಂಗ್ ಅನ್ನು ಕೊಟ್ಟರು. ಆದರೆ ಇದಕ್ಕೆ MES ಮಾತ್ರ ಅಲ್ಲ, ಉಪಮೇಯರ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಕಲಾಪದಲ್ಲಿ ಗಲಾಟೆಯನ್ನು ಕೂಡ ಎಬ್ಬಿಸಿದ್ದಾರೆ. ಇನ್ನು ಕನ್ನಡ ವಿಚಾರದಲ್ಲಿ ಬೆಳಗಾವಿ ಪಾಲಿಕೆಯ ವಿಳಂಬ ಧೋರಣೆಯನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರುಗಳು ಕೂಡ ಈ ವಿಚಾರದಲ್ಲಿ ಮೌನವನ್ನು ವಹಿಸಿರುವ ಕಾರಣಕ್ಕಾಗಿ ಆ ಎಲ್ಲ ಸದಸ್ಯರ ವಿರುದ್ಧ ಘೋಷಣೆಯನ್ನು ಕೂಗಿ ಪಾಲಿಕೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದಾಗ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ 12 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. 60 ವರ್ಷ ತುಂಬಿರೋದ್ರಿಂದಾಗಿ ಅಂಬಾರಿ ಹೊರ್ತಾ ಇದ್ದಂತಹ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ವರ್ಷದಿಂದ ವಿಶ್ರಾಂತಿಯನ್ನು ನೀಡಲಾಗುತ್ತೆ. ಅಭಿಮನ್ಯು ಬದಲಿಗೆ ಪ್ರಶಾಂತ್ ಅಥವಾ ಮಹೇಂದ್ರ ಆನೆಗೆ ಅಂಬಾರಿ ಹೊರುವ ನಾಯಕತ್ವ ಸಿಗುವ ಸಾಧ್ಯತೆ ಗೋಚರಿಸ್ತಾ ಇದೆ. ಉಳಿದಂತೆ ಧನಂಜಯ, ಪ್ರಶಾಂತ ಹಾಗೆ ಗೋಪಿ, ಶ್ರೀರಾಮ, ಸುಗ್ರೀವ, ಕಾವೇರಿ, ಲಕ್ಷ್ಮಿ, ಏಕಲವ್ಯ, ರೂಪ, ಚೈತ್ರ, ಶ್ರೀಕಂಠ ಆನೆಗಳು ಜಂಬೂ ಸವಾರಿಯಲ್ಲಿ ಈ ಬಾರಿ ಹೆಜ್ಜೆ ಹಾಕಲಿವೆ.
ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ವಿಪಕ್ಷಗಳನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಸಮಾಲೋಚನೆಯನ್ನು ನಡೆಸಲಾಗಿದೆ. ನಾಳೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ನಡೆಯುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಹೆಚ್ಚುವರಿ ಖಾತೆಯನ್ನ ನೀಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜೊತೆಗೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಹಂಚಿಕೆ ಮಾಡಿದ್ದಾರೆ. ಆದರೆ ಕಾನೂನು ಖಾತೆಯನ್ನು ತಮ್ಮಲ್ಲೇ ಮುಖ್ಯಮಂತ್ರಿಯವರು ಉಳಿಸಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದ ಬಳಿಯಲ್ಲಿ ಖಾಸಗಿ ಹೋಮ್ ಸ್ಟೇನಲ್ಲಿ ಜಿಂಕೆಯ ಅವಶೇಷಗಳು ಪತ್ತೆಯಾಗಿವೆ. ಕರ್ನಲ್ ಜೇಕಬ್ ಎಂಬುವರಿಗೆ ಸೇರಿದ ಹೋಮ್ ಸ್ಟೇಯಲ್ಲಿ ಜಿಂಕೆ ಕೊಂಬುಗಳು, ಜಿಂಕೆ ಬುರುಡೆಗಳು ಸಿಕ್ಕಿದ್ದು ಅರಣ್ಯ ಇಲಾಖೆ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ತ್ಯಾವರೆಕೊಪ್ಪ ಮೃಗಾಲಯದಿಂದ ಬಿಹಾರಕ್ಕೆ 2 ಕಾಣುಕೋಳಗಳನ್ನು ರವಾನೆ ಮಾಡಲಾಗಿದೆ. ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಪಾಟ್ನಾದಲ್ಲಿರುವ ಸಂಜಯ್ ಗಾಂಧಿ ಝೂಗೆ ಕಾಡುಕೋಣ ರವಾನಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೈಲಿನಲ್ಲಿ ಮಹಿಳಾ ಕೈದಿಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೇನು, ಮಹಿಳಾ ಕೈದಿಗಳಿಗೆ ದೊರಕ್ತಾ ಇರುವಂತಹ ಸೌಲಭ್ಯಗಳು ಯಾವ ಸ್ವರೂಪದಲ್ಲಿದ್ದಾವೆ ಅನ್ನೋದರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ನಕಲಿ ಔಷಧ ಜಾಲ ಪತ್ತೆಯಾಗಿದೆ. ಬ್ರಾಂಡೆಡ್ ಕಂಪನಿಗಳ ಹೆಸರಿನಲ್ಲಿ ನಕಲಿ ಲೇಬಲ್ಗಳನ್ನು ಸೃಷ್ಟಿಸಿ ಔಷಧ ಮಾರಾಟ ಮಾಡ್ತಾ ಇದ್ದಂಥವರನ್ನು ಬಂಧಿಸಲಾಗಿದ್ದು 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಗಳನ್ನು ಸೀಸ್ ಮಾಡಲಾಗಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ 25 ಟನ್ ಕಲಬೆರಕೆ ತುಪ್ಪವನ್ನು ಸೀಸ್ ಮಾಡಿದ್ದಾರೆ. 10 ಟನ್ಗೂ ಹೆಚ್ಚು ಕಚ್ಚಾ ಪದಾರ್ಥಗಳನ್ನು ಈ ಸಂಬಂಧವಾಗಿ ಜಪ್ತಿ ಮಾಡಿಕೊಳ್ಳಲಾಗಿದೆ. ಪಾಮ್ ಆಯಿಲ್, ವನಸ್ಪತಿ ಮತ್ತು ಕೃತಕ ಸುವಾಸನೆಯನ್ನ ಬಳಸಿ ನಕಲಿ ತುಪ್ಪವನ್ನು ತಯಾರಿಸಿ ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡ್ತಾ ಇತ್ತು ಈ ಜಾಲ. ಮರಣದಂಡನೆಯ ವೇಳೆ ಗಲ್ಲಿಗೇರಿಸುವ ಪದ್ಧತಿಯನ್ನು ರದ್ದುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ PIL ಅರ್ಜಿ ಬಂದಿತ್ತು. ಆದರೆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನೇಣು ಹಾಕುವ ಬದಲು ಗುಂಡು ಹಾರಿಸುವುದು, ವಿಷದ ಇಂಜೆಕ್ಷನ್ ಅನ್ನು ನೀಡುವ ದೆಹಲಿಯನ್ನು ತರಬೇಕು. ಆಗ ಸಾಯುವಾಗ ನೋವು ಹೆಚ್ಚು ಸಮಯ ಇರೋದಿಲ್ಲ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನಾಕಾರರ ಮೇಲಿನ ಬಲಪ್ರಯೋಗದ ಕುರಿತು ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ನಾವು ಬಲಪ್ರಯೋಗ ಮಾಡಿಲ್ಲ ಅಂತ ಈ ಅಫಿಡವಿಟ್ನಲ್ಲಿ ಹೇಳಲಾಗಿದ್ದು, ಬ್ಯಾರಿಕೇಡ್ಗಳನ್ನು ಮುರಿದು ಸಂಸತ್ತಿನತ್ತ ಪ್ರತಿಭಟನಾಕಾರರು ನುಗ್ಗೋದಿಕ್ಕೆ ಯತ್ನಿಸಿದ್ರು. ಈ ವೇಳೆ ಪರಿಸ್ಥಿತಿ ಕೈಮೀರಿದ ಕಾರಣದಿಂದಾಗಿ ಕ್ರಮ ಕೈಗೊಂಡಿದ್ದೇವೆ ಅಷ್ಟೇ ಅಂತ ಡಿಸಿಪಿ ಸಚಿನ್ ಶರ್ಮಾ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಉತ್ತರಾಖಂಡದ ಋಷಿಕೇಶದಲ್ಲಿ ಗಂಗಾ ನದಿ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದ ಊರುಗಳು ಮುಳುಗಡೆ ಆಗ್ತಾ ಇದ್ದಾವೆ. ಚಂದೇಶ್ವರ ನಗರ ಮತ್ತು ಶೀಶಂ ಜಾರಿ ಪ್ರದೇಶದಲ್ಲಿ ಭೀಕರ ಪ್ರವಾಹ ಉಂಟಾಗಿದ್ದು ನಿವಾಸಿಗಳು ತೀವ್ರ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನ ಭಾರತದ ಭೂಭಾಗಕ್ಕೆ ಮತ್ತೆ ಸೇರಿಕೊಳ್ಳುವ ದಿನ ಹತ್ತಿರ ಬಂದೇ ಬರುತ್ತೆ ಅಂತ ಯೋಗ ಗುರು ಬಾಬಾ ರಾಮದೇವ್ ಭವಿಷ್ಯ ನುಡಿದಿದ್ದಾರೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕಿರುಕುಳಕ್ಕೆ ನಲುಗಿರುವಂತಹ ಹಿಂದೂಗಳು ಭಾರತಕ್ಕೆ ಸೇರಿಕೊಳ್ಳುವ ದಿನ ಹತ್ತಿರ ಆಗ್ತಾ ಇದೆ, ಅಲ್ಲಿವರೆಗೂ ತಾಳ್ಮೆಯಿಂದಿರಿ ಅಂತ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಶ್ಲಾಘಿಸಿದ್ದಾರೆ. ಈ ಕುರಿತು ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಅವರನ್ನು ಉಲ್ಲೇಖಿಸಿ ಅಮೆರಿಕದಲ್ಲೂ ಭಾರತ ಮಾದರಿಯ ವೋಟರ್ ಐಡಿ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತ ಟ್ರಂಪ್ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಜೈಲಿನಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರಿಗೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು, ನಿರ್ಲಕ್ಷ್ಯ ಮಾಡದೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಬೇಕು ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಕೇಂದ್ರ ಕ್ರೀಡಾ ಸಚಿವಾಲಯವು 2025 ಸಾಲಿನ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಿದೆ. ಕ್ರೀಡಾಪಟುಗಳಾದ ತೇಜಸ್ವಿನ್ ಶಂಕರ್ ಮತ್ತು ಪ್ರಿಯಾಂಕಾ ಗೋಸ್ವಾಮಿ, ಬ್ಯಾಡ್ಮಿಂಟನ್ ಆಟಗಾರರಾದ ಟ್ರಿಸಾ ಜಾಲಿ ಮತ್ತು ಪುಲ್ಲೇಲ ಗಾಯತ್ರಿ ಗೋಪಿಚಂದ್ ಸೇರಿದಂತೆ
17 ಕ್ರೀಡಾಪಟುಗಳಿಗೆ ಈ ಬಾರಿಯ ಅರ್ಜುನ ಪ್ರಶಸ್ತಿ ಒಲಿದಿದೆ. ಅಚ್ಚರಿಯ ಸಂಗತಿ ಅಂದರೆ ಈ ಬಾರಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಯಾರಿಗೂ ಘೋಷಣೆ ಮಾಡಿಲ್ಲ. ನಮಸ್ಕಾರ, ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಅಜಯ್. ಬೆಡ್ರೂಮ್ ಅಲ್ಲಿ ಗಂಡ ಮಗನ ಕೊಲೆ, ಲವರ್ ಜೊತೆ ಕಿಲ್ಲೇಡಿ ಮಸಲತ್ತು, ಪ್ರಿಯಕರನಿಗಾಗಿ ಪುಟ್ಟ ಕಂದನೂ ಫಿನಿಶ್. ಹೇಗಿತ್ತು ಮಾಟಗಾತಿ ನಾಟಕ? ಸಿಸಿಟಿವಿ ಕಟ್, ಸೌಟಲ್ಲಿ ಏಟು, ರಕ್ತದ ಕಲೆ ಆಂಟಿ ಸಂಚು ಬಿಚ್ಚಿಟ್ಟಿದ್ ಹೇಗೆ? ಇದೇ ಇವತ್ತಿನ ಕ್ರೈಮ್ ಡೈರಿ. ತಂದೆ ಮಗನ ನಿಗೂಢ ಸಾವಿನ